ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅನೇಕ ವಿಧವಾದ ದೇವರುಗಳು ಹಿಂದೂ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ನಾವು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಕರಿತೀವಿ. ನಮಗೆ ಇಷ್ಟ ದೇವರಿರ್ಬೋದು, ಕುಲ ದೇವರಿರ್ಬೋದು, ಮನೆ ದೇವರಿರ್ಬೋದು, ಎಲ್ಲಕ್ಕೂ ಮಿಗಿಲಾಗಿ ಪ್ರಥಮ ಪೂಜಿತನಾಗಿರ್ತಕ್ಕಂಥ ಗಣೇಶ, ವಿನಾಯಕ, ಗಣಪತಿ, ಗಣಗಳ ಒಡೆಯ, ಹಾಗೆಯೇ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಹೋಮ ಹವನ ಯಜ್ಞ ಯಾಗಾದಿಗಳು ಪೂಜೆ ಪುನಸ್ಕಾರಗಳು ಏನೇ ಮಾಡಲಿ ಒಂದು ಮಂತ್ರವನ್ನು ಹೇಳ್ಕೋಬೇಕು ಅಂದರೂ ಕೂಡ ಪ್ರಥಮವಾಗಿ ವಿನಾಯಕನ ಸ್ತುತಿ ಮಾಡಬೇಕು, ವಿನಾಯಕನ ಪೂಜೆ ಮಾಡ್ಕೋಬೇಕು. ಆಗಲೇ ಆ ಪೂಜೆ, ಆ ಹೋಮ, ಆ ಒಂದು ಕಾರ್ಯಕ್ರಮಗಳು ಕೂಡ ಯಶಸ್ಸಾಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಇದು ಕಲಿಯುಗದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಯುಗಗಳಿಂದಲೂ ಕೂಡ ಪ್ರಥಮ ಪೂಜಿತ ಆಗಿರ್ತಕ್ಕಂಥದ್ದು ಗಣಪತಿ ವಿನಾಯಕ. ಆದರೆ ನಾವು ಎಲ್ಲೋ ಒಂದು ಕಡೆ ಷೋಡಶೋಪಚಾರ ಪೂಜೆಗಳಿರ್ಬೋದು, ನಾನಾ ವಿಧವಾದ ಭಕ್ಷ್ಯಗಳಿರ್ಬೋದು, ವಿಧ ವಿಧವಾದ ಪುಷ್ಪಗಳನ್ನಿರ್ಬೋದು, ಭಗವಂತನಿಗೆ ಯಥಾವಿಧಿಯಾಗಿ ಯದ್ಭಾವಂ ತದ್ಭವತಿ, ನಮ್ಮ ಪ್ರೀತಿಯಾಗಿ ಭಗವಂತನಿಗೆ ಅನೇಕವಾಗಿ ನಾವು ಅರ್ಪಣೆಯನ್ನು ಕೂಡ ಮಾಡ್ತಾ ಇರ್ತೀವಿ. ಆ ಮಾಡ್ತಾ ಇರ್ತಕ್ಕಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಾವೆಲ್ಲೋ ಹೇಳ್ತೀವಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತ ಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಈ ಮಂತ್ರ ಏನು ಹೇಳುತ್ತೆ ಅಂದರೆ, ಪತ್ರವಾಗಲಿ ಪುಷ್ಪವಾಗಲಿ ಒಂದು ಚೂರು ತೋಯ ನೀರಾಗಲಿ ಏನೋ ಒಂದು ಭಕ್ತಿಯಿಂದ, ಶ್ರದ್ಧಾಭಕ್ತಿಯಿಂದ ನೀನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಹೇಳ್ತಾನೆ, ನಾನು ಸ್ವೀಕಾರ ಮಾಡ್ತೀನಿ, ನಿನಗೆ ಅನುಗ್ರಹ ಮಾಡ್ತೀನಿ. ಅದೇ ರೀತಿ ಇವತ್ತು ಗಣಪತಿಗೆ ಎಷ್ಟೋ ಜನರಿಗೆ ನಾವು ಈ ಪ್ರಶ್ನೆ ಹಾಗೆಯೇ ಉಳ್ಕೊಂಡ್ಬಿಟ್ಟಿದೆ. ತುಳಸಿಯನ್ನು ಅರ್ಪಣೆ ಮಾಡಬಾರ್ದು. ತುಳಸಿ ಭಾಳ ಪವಿತ್ರವಾದ್ದು. ಆಯುರ್ವೇದದಲ್ಲಾಗ್ಬೋದು ಅಥವಾ ನಮ್ಮ ಜೀವನದಲ್ಲಾಗ್ಬೋದು, ಕುಟುಂಬದಲ್ಲಾಗ್ಬೋದು. ಮನೆಯಲ್ಲಿ ತುಳಸಿ ಇಲ್ಲದ ಮನೆ ಇಲ್ಲ, ಹಾಗೆ ಹನುಮನಿಲ್ಲದ ಊರಿಲ್ಲ ಅಂತೀವಿ. ಅದೇ ರೀತಿ ನೋಡೋಕೆ ಹೋದಾಗ ತುಳಸಿ ಇಲ್ಲದ ಮನೆ, ತುಳಸಿ ಇಲ್ಲದೇ ಇದ್ದರೆ ಮನೆಯೇ ಅಲ್ಲ ಅಂತೂ ಕೂಡ ಹೇಳ್ತಾರೆ. ಅದ್ರ ನಂಬಿಕೆ, ನೀವು ಇಟ್ಕೊಳ್ಳೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್. ಆದರೆ ತುಳಸಿ ಇದ್ದಾಗ ಆ ಮನೆ ಪ್ರಶಾಂತವಾಗಿರುತ್ತೆ. ಇನ್ನು ವೈಜ್ಞಾನಿಕವಾಗಿ ತಗೊಂಡಾಗ ಒಳ್ಳೆಯ ಉಸಿರಾಟ ಇರುತ್ತೆ, ಒಳ್ಳೆಯ ಭಾವನೆಗಳಿರುತ್ತೆ, ಧನಾತ್ಮಕ ಲಹರಿಗಳು ಆ ಮನೆಗೆ ಬರುತ್ತೆ. ಅದೇ ತುಳಸಿಯನ್ನು ಗಣಪತಿಗೆ, ವಿನಾಯಕನಿಗೆ ನಾವು ಅರ್ಪಣೆ ಮಾಡಬಾರ್ದು. ಮಾಡಿದರೆ ಏನಾಗುತ್ತೆ? ಮಾಡಿದರೆ ಆ ಪೂಜೆ ಸಫಲತೆ ಆಗೋದಿಲ್ಲ, ಮಾಡಿದರೆ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಮಾಡಿದರೆ ಏನೋ ಅವಘಡಗಳಾಗತ್ತೆ. ಹಾಗಾಗಿ ಇದು ಎಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಂಡಿರಬೇಕು. ಗಣಪತಿಗೆ, ವಿನಾಯಕನಿಗೆ ಅದು ಬಲಮುರಿ ಇರ್ಬೋದು, ಎಡಮುರಿ ಇರ್ಬೋದು, ಗಣೇಶನ ಮೂರ್ತಿ ಇರ್ಬೋದು, ವಿನಾಯಕನ ಒಂದು ಫೋಟೋ ಇರ್ಬೋದು, ಯಾವುದಕ್ಕೂ ಕೂಡ ತುಳಸಿಯನ್ನು ಇಡಬಾರದು. ಯಾಕೆ ಅಂತ ಹೇಳಿದ್ರೆ, ತುಳಸಿಯನ್ನು ಅರ್ಪಣೆ ಮಾಡಬಾರ್ದು. ಇನ್ನೇನು ಆಗಸ್ಟ್ ಈ ಮಾಸದ 27ನೇ ತಾರೀಕು ನಾವು ಗಣೇಶ ಚತುರ್ಥಿಯನ್ನು ಕೂಡ ಬಹಳ ದೇಶಾದ್ಯಂತ ಕೂಡ ಆಚರಣೆ ಮಾಡ್ಕೊಳ್ತೀವಿ. 26ನೇ ತಾರೀಕು ಗೌರಿ, ಸ್ವರ್ಣ ಗೌರಿಯನ್ನು ಆಚರಣೆ ಮಾಡ್ಕೊಳ್ಳೋದು. 27ನೇ ತಾರೀಕು ವಿನಾಯಕ ಚತುರ್ಥಿಯನ್ನು ಕೂಡ ನಾವು ಗಣೇಶ ಚತುರ್ಥಿಯನ್ನು ಕೂಡ ಆಚರಣೆ ಮಾಡ್ಕೊಳ್ತೀವಿ. ಇದು ಯಾಕೆ ತುಳಸಿಯನ್ನು ವಿನಾಯಕನಿಗೆ, ಗಣಪತಿಗೆ ಅರ್ಪಣೆ ಮಾಡಬಾರ್ದು, ಅರ್ಪಿಸಬಾರ್ದು? ನಮ್ಮ ಮುಂದಿನ ಪೀಳಿಗೆಗಿರ್ಬೋದು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ನಾವು ಸಣ್ಣ ಸಣ್ಣ ಈ ದೃಷ್ಟಾಂತಗಳನ್ನು ಮಕ್ಕಳಿಗೆ ನಾವು ತಿಳಿಸ್ತಾ ಇರಬೇಕು. ನಮ್ಮ ಆಚಾರ, ನಮ್ಮ ವಿಚಾರ ಸನಾತನೋ ನಿತ್ಯ ನೂತನ. ನೀನು ಹೆಂಗೆ ಧರಿಸ್ಕೊಳ್ತೀಯೋ, ಹೆಂಗೆ ಧಾರಣ ಮಾಡ್ತೀಯೋ, ಧರ್ಮವನ್ನು ಧರಿಸ್ಕೊಂಡವನಿಗೆ ಅದು ಗೊತ್ತುವಂತೆ ಅದರ ಟೇಸ್ಟು. ಹಾಗಾಗಿ ಏನು ಅಂದರೆ, ಬ್ರಹ್ಮಚಾರಿಯಾಗಿದ್ದ, ತುಂಬ ಚೆನ್ನಾಗಿ ನೋಡೋಕ್ಕೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅಖಂಡ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥ, ಒಂದು ಧ್ಯಾನದಲ್ಲಿ ನಿರತನಾಗಿರ್ತಕ್ಕಂಥ ಆ ವಿನಾಯಕ ಅಥವಾ ಗಣಪತಿಗೆ ಒಂದು ಸೌಂದರ್ಯವತಿಯಾದ ಒಬ್ಬ ಆಕೆ ಬಂದು ಆ ದೇಹವನ್ನು, ಆ ಒಂದು ವರ್ಚಸ್ಸನ್ನು, ಆ ಮುಖಕಾಂತಿಯನ್ನು ನೋಡಿ ಆಕೆ ಆತನನ್ನು ವರಿಸಿ ವಿವಾಹ ಆಗೋದಕ್ಕೆ ಆ ತಾಯಿ, ಆ ಸೌಂದರ್ಯವತಿ ಆ ವಿನಾಯಕನನ್ನು ಕೇಳಿಕೊಂಡಾಗ ಅಥವಾ ಹೇಳಿದಾಗ ಆ ಬಂದಿರತಕ್ಕಂತಹ ತಾಯಿ, ಆ ತಾಯಿ ಯಾರು ಅಂದರೆ ತುಳಸೀದೇವಿ. ಆ ತುಳಸೀದೇವಿ ಆ ಬ್ರಹ್ಮಚಾರಿಯನ್ನು ಅಥವಾ ಕೇಳಿದಾಗ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದಾಗ ಆತ ನಿರಾಕರಿಸ್ತಾನೆ. ನಾನು ಬ್ರಹ್ಮಚಾರಿ, ನಾನು ಮದುವೆ ಆಗೋದಿಲ್ಲ ಅಂಥೇಳಿ ನಿರಾಕರಿಸಿದಾಗ ಆಕೆ ಕೋಪಗೊಂಡು ಶಾಪವನ್ನು ಕೊಡೋಕ್ಕೆ ಅಥವಾ ಶಾಪವನ್ನು ಕೊಟ್ಟಾಗ ಅದೇ ವಿನಾಯಕ ಪ್ರತ್ಯುತ್ತರವಾಗಿ ಆ ಶಾಪವನ್ನು ಕೂಡ ಆತ ಕೊಡ್ತಾನೆ. ಅದೇನು ಅಂದರೆ, ನನ್ನ ಪೂಜೆಯಲ್ಲಿ, ನನ್ನ ಒಂದು ಯಾವುದೇ ಒಂದು ಭಕ್ತಿ ಸಮರ್ಪಣೆಯ ಕಾಲದಲ್ಲಿ ನಿನಗೆ ಸಂಬಂಧಿಸಿರ್ತಕ್ಕಂಥ ಎಲೆ ಅಥವಾ ತುಳಸಿಯನ್ನು ನನಗೆ ಅರ್ಪಣೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಗಣೇಶ ಹೇಳ್ತಾನೆ. ಕೇವಲ ಗಣಪತಿಗೆ ದೂರ್ವ ಅಂತ ಏನು ಕರಿತೀವಿ,
ಗರಿಕೆ ಅಂತ ಏನು ಕರಿತೀವಿ, ಇದರಲ್ಲೇ ಕೂಡ ಸಂತೃಪ್ತನಾಗ್ತಕ್ಕಂಥದ್ದು ಕೂಡ ಆಗಿರ್ತಕ್ಕಂತಹ ಒಂದು ವಿನಾಯಕ ಆಗಿರ್ತಾನೆ. ಹಾಗಾಗಿ ಈ ಒಂದು ತುಳಸಿ ಶುಭ ಸಸ್ಯ, ತುಳಸಿ ವಿಶೇಷವಾದ್ದು, ತುಳಸಿ ಭಾಳ ಪವಿತ್ರವಾದ್ದು, ತುಳಸಿ ಆರೋಗ್ಯವರ್ಧಕ ಕೂಡ ಹೌದು. ಆದರೆ ವಿನಾಯಕನಿಗೆ ಅಪ್ಪಿ ತಪ್ಪಿ ಸಹ ತುಳಸಿಯನ್ನು ಇಡಬಾರ್ದು. ಇಟ್ಟಿದ್ದೇ ಆದರೆ ಎಲ್ಲವೂ ಕೂಡ ಅರ್ಧಂಬರ್ಧ ಅವಘಡಗಳು ಕೂಡ ಸಂಭವಿಸಬಹುದಾದ ಒಂದು ನಂಬಿಕೆ ನಮ್ಮಲ್ಲಿದೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.